ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಗದ್ದಲ ಎಬ್ಬಿಸಿ ಸುಮ್ಮನಾಗಿದ್ದಂತಹ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಸುಜಾತ ಭಟ್ ಹೇಳಿಕೆಯನ್ನ ಆಧರಿಸಿ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಅಧಿಕಾರಿಗಳು ವಾಸಂತಿ ಸಹೋದರ ವಿಜಯ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದಿದ್ರು. ಈ ಹಿನ್ನೆಲೆ ನಿನ್ನೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ ವಿಜಯ್ ವಿಚಾರಣೆಯನ್ನ ಎದುರಿಸಿದ್ರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಂತಹ ವಿಜಯ್, ವಾಸಂತಿ ಡೆತ್ ಸರ್ಟಿಫಿಕೇಟ್ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ವಾಸಂತಿ ಬದುಕಿರುವ ಬಗ್ಗೆ ಸುಜಾತ ಭಟ್ ಹೇಳಿಕೆ ಬೆನ್ನಲ್ಲೇ ನಮಗೆ ಆಕೆ ಬದುಕಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಕೆಯನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರಾ ಅನ್ನೋ ಶಂಕೆ ಇದೆ. ವಾಸಂತಿ ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂತ ವಾಸಂತಿ ಸಹೋದರ ವಿಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ಅವರು ಫೋನ್ ಮಾಡಿದ್ರು ನನಗೆ. ಕೆಲವು ನಮ್ಮ ಸಿಸ್ಟರ್ ವಾಸಂತಿದು ಫೋಟೋಸ್ ಕೊಟ್ಟೆ, ಮತ್ತೆ ಇದು ಡೆತ್ ಸರ್ಟಿಫಿಕೇಟು, ಮತ್ತೆ ಅವಳು ಓದಿದ ದಾಖಲೆಗಳು. ಕ್ವಶನ್ಸ್ ಏನಿಲ್ಲ, ಮತ್ತೆ ಅವಳು ಬದುಕಿದ್ದಾಳೆ ಅಂತ ಹೇಳಿದ್ನಲ್ಲ, ಆ ಥರ ಅದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟೆ. ಹೋರಾಟ ಇಲ್ಲ, ಎಸ್ಐಟಿ ತನಿಖೆ ಮಾಡ್ತಾ ಇದೆಯಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ತನಿಖೆ. ಹೋರಾಟ ಅಂತ ಏನಿಲ್ಲ, ಅವ್ರು ಮಾಡ್ತಾ ಇದ್ದಾರೆ, ತನಿಖೆ ಆಗ್ಲಿ, ನೋಡೋಣ. ಈ ತನಿಖೆ ನಡೀತಾ ಇದೆಯಲ್ಲ. ಹೌದು, ಅನುಮಾನ ಇದೆ ನಮಗೆ. ಅದೇ ಹೇಳ್ದೆ ಅಲ್ಲ ಲಾಸ್ಟ್ ಟೈಮ್ ಇಂಟರ್ವ್ಯೂಯಲ್ಲಿ, ಇದು ಅವಳನ್ನು ಗೃಹ ಬಂಧನದಲ್ಲಿ ಇಟ್ಟಿದಾರಾ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ, ಅದೇ ಗೃಹ ಬಂಧನದಲ್ಲಿ ಇಟ್ಟಿದಾರಾ, ಸಂಶಯ ಇದೆ ನಮಗೆ. ಅವರು ಹೇಳಿಕೆ ಕೊಟ್ಟ ಮೇಲೆ ನಮಗೆ ಇದಿದೆ, ಡೌಟ್ ಇದೆ. ವಸಂತಿ ಅವರು ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನರ್ಸ್ ಆಗಿ. ಹೌದು, MS ರಾಮಯ್ಯದಲ್ಲಿ. ಅದು ಮದುವೆ ಆಗಿ ಒಂದು 2.5 ತಿಂಗಳಲ್ಲಿ ಮಿಸ್ ಆಯ್ತು. ಆಮೇಲೆ ನಾವು ಬಾಡಿನೇ ಸಿಕ್ಕಿದ್ದು ನಮಗೆ, ಜೀವಂತವಾಗಿ ಸಿಕ್ಕಿಲ್ಲ. CID ತನಿಖೆ ಆಗಿತ್ತು. ರಿಪೋರ್ಟ್ ಸುಸೈಡ್ ಅಂತ ಬಂದಿತ್ತು, ಬಟ್ ನಾವು ಬಾಡಿ ಗಿಡಿ ಏನು ನೋಡಿರ್ಲಿಲ್ಲ ಆ ಟೈಮಲ್ಲಿ. ನಾವು ಬರೀ ಬಟ್ಟೆಯಿಂದ ಗುರ್ತ ಮಾಡಿ ಹಿಡಿದಿದ್ದು ಅಷ್ಟೇ.